namaskara from this Desi Heart to all you beautiful souls out there. Welcome back to my channel and ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಹೆಸರು ಅರ್ಚನಾ ಲಕ್ಷ್ಮೀ ನರಸಿಂಹಸ್ವಾಮಿ. I am a proud Kannadiga Indian woman living in the United States of America. HR professional, a life coach, a mother and a former actor and a model. ನಿಮಗೆ ನನ್ನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಈ ಯೂಟ್ಯೂಬ್ ವಿಡಿಯೋಸ್ ಥ್ರೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. So let's dive in. So today I want to share something deeply personal to me. ಸೊ ನಾನು ಯು ಎಸ್ಗೆ ಬಂದು ಇವಾಗ ಒಂದು 5-6 ವರ್ಷ ಆಗಿರ್ಬೋದು. ಆ್ಯಂಡ್ ಈ 5-6 ವರ್ಷದಲ್ಲಿ ನಂಗೆ ತುಂಬ ಕ್ವೆಶನ್ಸ್ ಯಾವ ಥರ ಬರುತ್ತೆ ಅಂದರೆ, ನೀವು ಯು ಎಸ್ ಲೈಫ್ಗೆ ಹೆಂಗೆ ಅಡ್ಜಸ್ಟ್ ಆದ್ರಿ, ನಿಮ್ಮ ಕರಿಯರ್ ಹೆಂಗೆ ಬಿಲ್ಡ್ ಮಾಡಿದ್ರಿ, ಆ್ಯಂಡ್ ಹೌ ಡಿಡ್ ಯು ಬಿಲ್ಡ್ ಅ ಹೋಮ್ ದೇರ್, ಈ ಥರ ಒಂದಷ್ಟು ಕ್ವೆಶನ್ಸ್ ಬರುತ್ತೆ. ಸೊ ಐ ಥಾಟ್ ವೈ ನಾಟ್ ಟಾರ್ಗೆಟ್ ದಟ್ ಪರ್ಟಿಕ್ಯುಲರ್ಲಿ ಟುಡೇ ಆಸ್ ಅ ಟಾಪಿಕ್. ಸೊ ಅಬೌಟ್ ಕರಿಯರ್ ಬಿಲ್ಡಿಂಗ್ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ದಟ್ ವಿಡಿಯೋ ಇಫ್ ಯೂರ್ ಇಂಟ್ರೆಸ್ಟೆಡ್ ಇನ್ ಕರಿಯರ್ ಬಿಲ್ಡಿಂಗ್. But today I want to speak about wholesome of how I built this beautiful balanced life, not just in terms of routine ಅಥವಾ ಗೋಲ್ ಆ ಥರ ಅಲ್ಲ, ಬಟ್ ಆಲ್ಸೋ ಹ್ಯಾವಿಂಗ್ ದ ರೈಟ್ ಮೈಂಡ್ಸೆಟ್ ಇರ್ಬೋದು, ಒಂದು ಗ್ರೌಂಡಿಂಗ್ ಆಸ್ಪೆಕ್ಟು ಅಥವಾ ಅಡ್ಜಸ್ಟಿಂಗ್ ನೇಚರು, ಆ್ಯಂಡ್ ನಾವು ಅ ಮದರ್ಸ್ ಹಾರ್ಟ್. ಸೊ ಐ ಜಸ್ಟ್ ಥಾಟ್ ವೈ ನಾಟ್ ಸ್ಪೀಕ್ ಅಬೌಟ್ ಮೈ ಜರ್ನಿ ಹಿಯರ್ ಇನ್ ದ ಯು ಎಸ್ ಆ್ಯಂಡ್ ಹೌ ಐ ಅಡ್ಜಸ್ಟೆಡ್ ಟು ಇಟ್, ಕಲ್ಚರಲ್ ಡಿಫ್ರೆನ್ಸಸಲ್ಲಿ ಆ್ಯಂಡ್ ಓಪನ್ ಟು ಚೇಂಜಸ್, ಆ ಥರ ಒಂದು ಸ್ಮಾಲ್ ಟಾಪಿಕ್ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್. ಸೊ ಐ ಆಮ್ ಗೆಟಿಂಗ್ ಅ ಲಿಲ್ ಕಂಫರ್ಟಬಲ್ ಹಿಯರ್. ನೀವು ಹೋಗಿ ಒಂದು ಕಪ್ ಆಫ್ ಕಾಫಿ ಅಥವಾ ಟೀ ತೊಗೊಂಬಂದು ಕೂತ್ಕೊಂಡು ಆರಾಮಾಗಿ ನನ್ನ ಮಾತು ಕೇಳಿ. ಹೋಪ್ಫುಲಿ ಐ ಆಮ್ ನಾಟ್ ಗonna ಬೋರ್ ಯು ಗೈಸ್, ಬಟ್ ಈವನ್ ಇಫ್ ಐ ಆಮ್ ಬೋರಿಂಗ್, ಫಸ್ಟ್ ಟೈಮರ್ ಯೂಟ್ಯೂಬ್ ಚಾನಲ್ ಅಂತ ಅಂದ್ಕೊಂಡು ಕ್ಷಮಿಸಿ, ದಯವಿಟ್ಟು ವಾಚ್ ಮಾಡಿ. ಆ್ಯಂಡ್ ನಾನು ಹಿಂಗೆ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಫೀಡ್ಬ್ಯಾಕಲ್ಲೂ ನನಗೆ ಕಾಮೆಂಟ್ಸ್ ಥ್ರೂ ತಿಳಿಸ್ಕೊಡಿ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಾನು ಹೇಗೆ ಯು ಎಸ್ ಲೈಫ್ಗೆ ಅಡ್ಜಸ್ಟ್ ಮಾಡ್ಕೊಂಡೆ, ಹೌ ಡಿಡ್ ಐ ಬಿಲ್ಡ್ ಮೈ ಲೈಫ್ ಹಿಯರ್ ಆರ್ ಕರಿಯರ್ ಹಿಯರ್ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ 7 ಇಯರ್ಸ್ ಬ್ಯಾಕ್ ರಿವೈಂಡ್ ಮಾಡಿದ್ರೆ, ನನಗೆ ನನ್ನ ಹಸ್ಬೆಂಡ್ ವಿಘ್ನೇಶ್ ಅವರ ಪ್ರಪೋಸಲ್ ಬಂದಾಗ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್. ಫಸ್ಟು ವಾಟ್ಸಪ್ಪಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ವಿ ಸ್ಪೋಕ್ ಫಾರ್ ಅ ವೈಲ್, ಫೇಸ್ ಟೈಮ್ ಮಾತಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ದಿನ ಮಾತಾಡಾದಮೇಲೆ ದೆನ್ ಓಕೆ ವಿ ಅಂಡರ್ಸ್ಟ್ಯಾಂಡ್, ಓಕೆ ಹೀ ಈಸ್ ದ ಒನ್ ಫಾರ್ ಮೀ ಅಥವಾ ಶೀ ಈಸ್ ದ ಒನ್ ಫಾರ್ ಮೀ ಅಂತ ಅನಿಸಿ ವಿ ಎಕ್ಸೆಪ್ಟೆಡ್ ಈಚ್ ಅದರ್. ಸೊ ಅವಾಗ ವೆನ್ ಐ ಎಕ್ಸೆಪ್ಟೆಡ್ ಹಿಸ್ ಪ್ರೊಫೈಲ್, ಅವ್ರು ಬಂದು ನನ್ನ ಜೊತೆ ಎಂಗೇಜ್ಮೆಂಟ್ ಆದಾಗ ಇಂಡಿಯಾಲಿ, ಒನ್ ಥಿಂಗ್ ದಟ್ ಐ ನ್ಯೂ ಫಾರ್ ಅ ಫ್ಯಾಕ್ಟ್ ವಾಸ್, ಓಕೆ ಇಫ್ ಐ ಆಮ್ ಮೂವಿಂಗ್ ಟು ದ ಯು ಎಸ್ ಇಟ್ಸ್ ಗೋಯಿಂಗ್ ಟು ಬಿ ಓವರ್ವೆಲ್ಮಿಂಗ್ ಫಾರ್ ಮಿ, ಬಿಕಾಸ್ ಅಲ್ಲಿ ಒಂದು ಒಳ್ಳೆ ಆ್ಯಕ್ಟಿಂಗ್ ಕರಿಯರು, ಅದೊಂದು ಲೈಮ್ ಲೈಟು ಅಥವಾ ಜನಗಳ ಪ್ರೀತಿ, ಅದೆಲ್ಲದನ್ನು ಬಿಟ್ಟು ಇಲ್ಲಿ ಬರಬೇಕು ಅಂತಂದಾಗ ಅಫ್ಕೋರ್ಸ್ ನನ್ನ ಮೈಂಡ್ಸೆಟ್ ಫಿಕ್ಸ್ ಆಗಿತ್ತು ದಟ್ ಐ ಹ್ಯಾವ್ ಟು ಸ್ಟಾರ್ಟ್ ಆಫ್ ಫ್ರೆಶ್. ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್. ನಂದು ಐಡೆಂಟಿಟಿ ಬಿಲ್ಡ್ ಮಾಡಬೇಕಿತ್ತು ಫ್ರಮ್ ದ ಸ್ಕ್ರ್ಯಾಚ್. ಸೊ ಏನಕ್ಕೆ ಐಡೆಂಟಿಟಿ ಅಂತ ಹೇಳ್ತಿದ್ದೀನಿ ಅಂದರೆ, ಇಂಡಿಯಾಲಿದ್ದಾಗ ಅಥವಾ ಬೆಂಗಳೂರಲ್ಲಿದ್ದಾಗ ಎಲ್ಲೇ ಹೋದರೂ ಜನ ರೆಕಗ್ನೈಸ್ ಮಾಡ್ತಾರೆ, ಇವತ್ತಿಗೂ ರೆಕಗ್ನೈಸ್ ಮಾಡ್ತಾರೆ. ಅದೇ ಇಲ್ಲಿಗೆ ನಾನು ಇನಿಷಿಯಲಿ ಬಂದಾಗ ಹ್ಯಾಡ್ ಟು ಬಿಲ್ಡ್ ಮೈ ಕರಿಯರ್. ಲೈಕ್ ನಾನು ಎಲ್ಲಾದ್ರಲ್ಲೂ ನಂದು ಐಡೆಂಟಿಟಿ, ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇಫ್ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಇನ್ ಅ ಗುಡ್ ವೇ, ಐ ಹ್ಯಾವ್ ಟು ಬಿಲ್ಡ್ ದಟ್ ಐಡೆಂಟಿಟಿ. ಸೊ ಅದು ತುಂಬ ಓವರ್ವೆಲ್ಮಿಂಗ್ ಅಂತ ಇತ್ತು ನನಗೆ ಸ್ಟಾರ್ಟಿಂಗಲ್ಲಿ. ಬಟ್ ಐ ಮೇಡ್ that I chose that, I made that decision with an intention that yes, this is going to happen. Acceptance ittu nange that okay, I have to start off fresh anta. So that's how it started. And I also decided when I moved also iಲ್ಲಿಗೆ ಬಂದಾಗ ನಾನು I decided that instead of missing home constant ಆಗಿ every day ಮಿಸ್ ಮಾಡ್ಕೊಳ್ಳೋ ಬದಲು, why not carry home in me. ನನ್ನಲ್ಲಿ ನಾನು ನನ್ನ ಮನೇನ ನಾನು ಕ್ಯಾರಿ ಮಾಡ್ತೀನಿ. ನಾನು ಇಟ್ ಕುಡ್ ಬಿ ಥ್ರೂ ದ ಫುಡ್ ದಟ್ ಐ ಈಟ್ ಆರ್ ಮೈ ವ್ಯಾಲ್ಯೂಸ್ ಆರ್ ದ ವೇ ಐ ಡ್ರೆಸ್ ಆರ್ ಜಸ್ಟ್ ಮೈ ಹಾರ್ಟ್ ಫಾರ್ ದ್ಯಾಟ್ ಮ್ಯಾಟರ್. ಬಿಕಾಸ್ ನಾವು ಎಲ್ಲೇ ಹೋಗಲಿ, ಯಾವುದೇ ಔಟ್ ಆಫ್ ದಿಸ್ ವರ್ಲ್ಡ್ ಹೋದರೂ ನಮ್ಮ ಹಾರ್ಟು ಕನ್ನಡಿಗರಾಗೇ ಇರ್ತೀವಿ. ಅದು ಚೇಂಜ್ ಮಾಡೋಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಐ ಡಿಸೈಡೆಡ್ ಓಕೆ ಫೈನ್, ಐಲ್ ಬಿ ಐಲ್ ಬಿ ದಿಸ್ ವೇ. ಆ್ಯಂಡ್ ಆಲ್ಸೋ ನಮ್ಮ ಮನೆಯವ್ರ ಜೊತೆ ದಟ್ ವಾಸ್ ಅ ಮೇಜರ್ ಥಿಂಗ್. ನಾನು ಯಾವತ್ತೂ ಅಷ್ಟೊಂದು ದಿನ ವರ್ಷಾಂಗಟ್ಲೆ ದೂರ ಇದ್ದೇ ಇಲ್ಲ ಅಲ್ಲ. ಸೊ ಅವಾಗ ನಂಗೆ ಅನಿಸ್ತಾ ಇತ್ತು ಏನು ಮಾಡೋದು ಅಂತ. ಬಟ್ ಥ್ಯಾಂಕ್ಸ್ ಟು ಟೆಕ್ನಾಲಜಿ, ವಿಡಿಯೋ ಕಾಲ್ಸ್ ಇರೋದ್ರಿಂದ ಎವ್ರಿ ಡೇ ಐ ಸ್ಪೀಕ್ ಟು ಮೈ ಫ್ಯಾಮಿಲಿ. ಈವನ್ ಟುಡೇ, ಇವತ್ತೂ ಎವ್ರಿ ಡೇ ಬೆಳಗ್ಗೆ ನಾನು ಐ ಸ್ಪೀಕ್ ಟು ಮೈ ಫ್ಯಾಮಿಲಿ ಫಾರ್ ಶ್ಯೂರ್. So that's how I, decided, I made up my mind that I will, start off fresh and acceptance. And also just a, correction to a lot of people that okay, US ಗೆ ಬಂದರೆ ಲೈಫ್ ಹಂಗಿರುತ್ತೆ ಹಿಂಗಿರುತ್ತೆ. ಅಫ್ಕೋರ್ಸ್ ಲೈಫ್ ಚೆನ್ನಾಗಿರುತ್ತೆ, ನೀವು ಹೆಂಗೆ ಬಿಲ್ಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಪ್ಲೀಸ್ ಡೋಂಟ್ ಚೂಸ್ ಅ ಲೈಫ್ ಪಾರ್ಟ್ನರ್ ಬೇಸಿಸ್ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಮೇಲೆ ಚೂಸ್ ಮಾಡಬೇಡಿ. ಬಿಕಾಸ್ ದಟ್ ವಾಸ್ ನಾಟ್ ಮೈ
ಡಿಸಿಷನ್ ಮೇಕಿಂಗ್ ಅದಾಗಿರಲಿಲ್ಲ. ವಿಘ್ನೇಶ್ ಯು ಎಸ್ ಅಲ್ಲಿದ್ದಾರೆ ಅನ್ನೋದಕ್ಕೆ ನಾನು ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿಲ್ಲ. ಐ ವಾಸ್ ಟಾಕಿಂಗ್ ಟು ಅದರ್ ಗೈಸ್ ಆಲ್ಸೋ ಹೂ ಆರ್ ಇನ್ ಬ್ಯಾಂಗ್ಳೂರ್. ಇಫ್ ವಿಘ್ನೇಶ್ ವಾಸ್ ಇನ್ ಬ್ಯಾಂಗ್ಳೂರ್ and if he had to work in Bangalore, I definitely would have accepted his profile even then. And ಇವಾಗಲೂ ವಾಪಸ್ ಬರೋ ಅವಕಾಶ ಬಂದರೆ ವಿಘ್ನೇಶ್ is always supportive of my acting career, and I would love to pursue and continue with acting career, of course. So through all of this, every day from the time I moved to the US till today, I ask myself one question. So ದಿನ ಬೆಳಗ್ಗೆ ಇರ್ಬೋದು ಅಥವಾ ರಾತ್ರಿ ಇರ್ಬೋದು, ನಾನು ಒಂದು ಕ್ವೆಶನ್ ಕೇಳ್ಕೊತೀನಿ, am I reacting or am I creating ಅಂತ. ಸೊ ಇದೊಂದು ವೆರಿ ಸ್ಮಾಲ್ ಕ್ವೆಶನ್ ಇರ್ಬೋದು, ಬಟ್ ಹ್ಯಾಸ್ ಅ ಡೀಪ್ ಮೀನಿಂಗ್ ಆ್ಯಂಡ್ ಇಟ್ ಕೈಂಡ್ ಆಫ್ ಕೀಪ್ಸ್ ಮೀ ಅಲೈನ್ಡ್ ಆ್ಯಂಡ್ ಫೋಕಸ್ಡ್ ವಿತ್ ಮೈ ಗೋಲ್ಸ್ ಆ್ಯಂಡ್ with what I want to achieve in my life. So maybe this can help you. This really helped me kind of ground myself. ಒಂಥರ ಗ್ರೌಂಡೆಡ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತು, ಆ್ಯಂಡ್ ಕೈಂಡ್ ಆಫ್ ನಾಟ್ ಗೆಟಿಂಗ್ ಲಾಸ್ಟ್ ಇನ್ ಬಿಟ್ವೀನ್. ಬಿಕಾಸ್ ಆಫ್ ಕೋರ್ಸ್ ಒಂದು ಸಿಟೀಸ್ ಅಥವಾ ಒಂದು ಕಂಟ್ರಿ ಮೂವ್ ಮಾಡಿದಾಗ ನೀವು ಅದು ಇಷ್ಟು ಒಂದು ಕಾಂಟಿನೆಂಟೇ ಮೂವ್ ಮಾಡ್ಕೊಂಡು ಬಂದಾಗ ಇಟ್ ಫೀಲ್ಸ್ ಲೈಕ್ ಏನು ನೆಕ್ಸ್ಟ್ ಚಾಪ್ಟರ್ ಇನ್ ಮೈ ಲೈಫ್ ಅಂತ ಅನಿಸುತ್ತೆ. ಸೊ that question, even today helps me to bring myself back into the path that I'm meant to be. So that is something that I want to share with you all. ಅದಾದಮೇಲೆ ಇವಾಗ ಮದರ್ಹುಡ್ ಹ್ಯಾಸ್ ಕೈಂಡ್ ಆಫ್ ಚೇಂಜ್ಡ್ ಮೈ ಪರ್ಸ್ಪೆಕ್ಟಿವ್ ಆಲ್ ಟುಗೆದರ್. ಮೈ ಡಾಟರ್ ಹ್ಯಾಸ್ ಟಾಟ್ ಮಿ ಅ ಲಾಡ್ ಆಫ್ ಥಿಂಗ್ಸ್ ಇನ್ ಮೈ ಲೈಫ್, ಸ್ಪೆಷಲಿ ಪೇಷನ್ಸ್. ಇದೊಂದು ನೋಬಡಿ ಕುಡ್ ಟೀಚ್ ಮೀ ದಿಸ್, ಬಿಕಾಸ್ ನಂಗೆ ತುಂಬ ಕಮ್ಮಿ ಪೇಷನ್ಸ್ ಇತ್ತು. ತುಂಬ ಮುಂಗೋಪಿ ಅಂತ ನಮ್ಮಮ್ಮ ಹೇಳ್ತಾ ಇದ್ರು, ಬಟ್ ಇವಾಗಿಲ್ಲ. ಮುಂಗೋಪಿ ಅಂತಾನೆ ಹೇಳ್ಬೋದಿತ್ತು, ಬಿಕಾಸ್ ಅದೊಂದು ಏಜಲ್ಲಿ 20 ಇಯರ್ಸ್, ಆ ಏಜಲ್ಲಿ ಸ್ವಲ್ಪ ಕೋಪ ತುಂಬ ಬೇಗ ಬಂದುಬಿಡ್ತಿತ್ತು. ಬಟ್ ಹ್ಯಾವಿಂಗ್ ಮೈ ಡಾಟರ್, ಶೀಸ್ ಟಾಟ್ ಮಿ ಸೋ ಮಚ್ ಪೇಷನ್ಸ್. ಶೀ ಟೀಚಸ್ ಮಿ ಎವ್ರಿ ಡೇ ನ್ಯೂ ಥಿಂಗ್ ಹೇಳ್ಕೊಡ್ತಾಳೆ. ಏನೋ ಒಂದು ಐ ಸಮ್ಹೌ ಕಾಲ್ ಹರ್ ಮೈ ಟೀಚರ್, ಯಾಕಂದರೆ ನಾನು ಅವಳಿಗೆ ಹೇಳ್ಕೊಡ್ತಾ ಐ ಲರ್ನ್ ಅ ಲಾಡ್ ಆಫ್ ಥಿಂಗ್ಸ್ ಆ್ಯಂಡ್ ಐ ಅನ್ಲರ್ನ್ ಅ ಲಾಡ್ ಆಫ್ ಥಿಂಗ್ಸ್. ಬಿಕಾಸ್ ನಮಗೆ ಗೊತ್ತಿರೋ ಹಾಗೆ ಮಕ್ಕಳುಗಳು ಆರ್ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಅವ್ರು ಯಾವತ್ತೂ ಯಾವುದೇ ವಿಷಯನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಆ ಥರ ಒಂದು ಸ್ಮಾಲ್ ಬಿಹೇವಿಯರ್ಸ್, ಐ ರಿಯಲಿ ಆಮ್ ಎಂಜಾಯಿಂಗ್ ದಿಸ್ ಫೇಸ್ ಆಫ್ ಮೈ ಲೈಫ್. ಸೊ that is something that I want to share with you all, that my daughter is my world and she's changed a lot of things for me. ಆ್ಯಂಡ್ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಗೈಸ್ ವಾಂಟ್ ಎನಿಥಿಂಗ್ ಮೋರ್, ಯಾವ್ದಾರ ಬೇರೆ ಟಾಪಿಕ್ಸ್ ಮಾತಾಡಬೇಕು ಅಂತ ಇದ್ರೆ, ಅಥವಾ ಅದರ ಪರ್ಟಿಕ್ಯುಲರ್ ಟಾಪಿಕ್ ದಟ್ ಇಂಟ್ರೆಸ್ಟ್ ಯು ಗೈಸ್ ಅಂತ ಅಂದರೆ, ದಯವಿಟ್ಟು ಕಾಮೆಂಟಲ್ಲಿ ಹಾಕಿ. ಆ್ಯಂಡ್ ಐ ವುಡ್ ಲವ್ ಟು ಮೇಕ್ ಸಚ್ ವೀಡಿಯೋಸ್. ಆ್ಯಂಡ್ ಐ ಆಮ್ ನ್ಯೂ ಟು ದಿಸ್, ಸೊ ಅಪಾಲಜೀಸ್ ಇಫ್ ಐ ಹ್ಯಾವ್ said something or did not give you what you were looking for in terms of ಒಂದು ಕಾಂಟೆಂಟ್ ಮೆಸೇಜ್ ಅಂತ. But thanks for watching, and loads of love to you guys. Um, Namaskara from this Desi heart to all you beautiful souls out there. Keep watching my video, and if you like this video and want more content like this, please like, share, subscribe, and please comment. I really love to see all your comments. Bye. Love you guys.